ಮಾಡ್ತಾರಲ್ಲ ಅವ್ರಿಗೆ ನೀವು ಏನ್ ಬೆನ್ನು ಚೂರಿ ಆಗ್ತಿರಲ್ಲ ಆ ನೋವೇ ಬೇರೆ. ಈಗ ಪಾಪ ವಕೀಲರು ಮಾತಾಡಿದ್ರು, ಅಂಜನೇಗೌಡರು ನನಗಂತೂ ನಾನು ಯಾಕಂದ್ರೆ ಹಿಂದೇನೋ ಅಲ್ಲಿ ಅಭ್ಯರ್ಥಿ ಆಗ್ಬೇಕಂತ ಬಂದಿದ್ದನು. ನಾನನ್ನೇ ಕುಮಾರನಲ್ಲಿ ಉಸ್ತುವಾರಿನೂ ಸಹ ಮಾಡಿದ್ರು, ಅಲ್ಲಿ ಮಾಡಿ ನಾನು ಚುನಾವಣೆನೂ ಸಹ ನಾನು ಅಲ್ಲಿ ಏನು ನಿಮ್ಮ ಲೋಕಲ್ ಬಾಡಿದು CMCದು ಆವಾಗಲೂ ಸಹ ನಾನೇ ಆರ್ ಅಶೋಕ್ ಅವ್ರ ಹತ್ರ ಎಲ್ಲ ಮಾತನಾಡಿ ಸಂಪೂರ್ಣವಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ಅವತ್ತಾಗಿದ್ದು ತೀರ್ಮಾನ 50-50 ಅಂತಾನೆ ಆಗಿದ್ದು. ಆವತ್ತು ನಾನಿದ್ದೆ ಅವತ್ತು. ಅದಾದ್ಮೇಲೆ ಮತ್ತೆ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಮುನೇಗೌಡ ನೀನ್ ಬರ್ತಾ ಇದ್ದಾರೆ, ಜಿಲ್ಲಾ ಘಟಕದ ಅಧ್ಯಕ್ಷರು ಆವತ್ತಿನ ದಿವಸ ಏನು ಹೊಂದಾಣಿಕೆ ಮಾಡ್ಕೊಂಡು ಆರ್ ಅಶೋಕ್ ಅವ್ರ ಹತ್ರ ಅಶೋಕನ ಹತ್ರ ಮಾತಾಡ್ಕೊಂಡು ಎಲ್ಲಾ ಸಭೆಯ ಮೆಂಬರ್ಗಳಿದ್ರು, ಅಲ್ಲಿ ಎಲ್ಲ ನಿಮ್ಮ ಮೆಂಬರ್ಗಳಿದ್ದು ಎಲ್ಲರೂ ಸಹ ಅವತ್ತಿನ ತೀರ್ಮಾನಕ್ಕೆ 2.5 ವರ್ಷ ಆಮೇಲೆ ನಾವು ಅಲ್ಲಿ ಕೈ ಬಿಟ್ವಿ. ಯಾರ್ಯಾರು ಅಲ್ಲಿ ಒಬ್ಬೊಬ್ಬರು ಒಂದೊಂದು ದಾರಿ ಮಾಡ್ಕೊಂಡು ಅದು ಎಲ್ಲಾನು ಕೈ ಬಿಟ್ರು. ಕೈ ಬಿಟ್ಟಿದ್ದಾದ್ಮೇಲೆ ಇವತ್ತವರೆಗೂ ಏನೇನಾಯ್ತು ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಹಾರ್ಡ್ಕೋರ್ JDS ಕಾರ್ಯಕರ್ತರಿದ್ರು. ಒಂದು ಪೂಜ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳಿರ್ಬೋದು, ಕುಮಾರಣ್ಣವರ ಅಭಿಮಾನಿಗಳಿರ್ಬೋದು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿರ್ಬೋದು. ಅಲ್ಲಿ ಸಾಕಷ್ಟು ಸಮಸ್ಯೆಗಳು ನೀವೆಲ್ಲ ಹೇಳ್ತಾ ಇದ್ರಿ. ಒಂದು ಪಕ್ಷದ ಕಚೇರಿ ಸಮಸ್ಯೆ ಹೇಳ್ತಾ ಇದ್ರಿ, ಆಮೇಲೆ ಒಬ್ಬ ಚುನಾವಣೆಗಳು ನಿಂತಿರ್ತಕ್ಕಂಥವ್ರು ಈಗ ಅಣ್ಣವ್ರು ಹೇಳ್ತಾ ಇದ್ರು ಅವ್ರೇನು ಯಾವ ರೀತಿ ಚುನಾವಣೆ ಗೆದ್ರಿ ಅಂತೇಳಿ. ನೀವು ಇವಾಗಲೇ ನಾವು NDA JDS ಇವತ್ತು NDA ಅಂಗಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಆದ್ರೆ ಬರೀ ನಾವು NDA ಅಂಗಪಕ್ಷ ಅಂತ ಹೇಳಿ ನಮ್ಮ ಶಕ್ತಿನ ದಿನೇ ನಮ್ಮ ಶಕ್ತಿನೇ ಕಳ್ಕೊಂಡ್ಮೇಲೆ ಅಲ್ಲಿ ಇರ್ತಕ್ಕಂಥವ್ರು ಈಗ ನಿಮ್ಮ BJP MLA ಇದ್ದಾಗ ನಮ್ಮ ಶಕ್ತಿ ದಿನೇ ನೀವು ಕಡಿಮೆ ಮಾಡ್ಕೊಂಡು ನೀವು ಕಾರ್ಯಕರ್ತರು ಒಬ್ಬರ ಮೇಲೆ ಒಬ್ರು ಜಗಳ ಮಾಡ್ಕೊಂಡು ಯಾವುದಕ್ಕೂ ನೀವು ಸಹಕಾರನೇ ಕೊಡದೆ ಈ ರೀತಿ ವ್ಯಾಜ್ಯ ಮಾಡ್ಕೊಂಡು 250 ಜನ ಸಭೆ ಕರೆದ್ರೆ 40 ಜನ ಬಂದ್ರೆ ಅದು JDS ಭದ್ರಕೋಟೆ ಅಂತ ನಾವು ಕರೆಯಂತ ಒಂದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಒಂದು ಸಭೆ ಕರೆದಂತ ಸಂದರ್ಭದಲ್ಲಿ ಯಾರು ಬರಲಿಲ್ಲ ಅಂತಂದ್ರೆ ಅಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟಕ್ಕಾಗ್ತದನ್ನ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಅಲ್ಲಿ ಅಭ್ಯರ್ಥಿ ಆಗ್ಬೇಕಂತ ಬಂದಿದ್ದಂಥವ್ರು ಒಂದು. ಎರಡನೇದು ಮುನೇಗೌಡರನ್ನು ಒಂದೇ ಮಾತಾಡಿದ್ರು. ಅವಾಗ ನಾನು ಎಲ್ಲಾ ಸಭೆಗಳಿಗೂ ಬರ್ತಾ ಇದ್ದೆ. ಕುಮಾರಣ್ಣ ಅಂದ್ರೆ ಹೇಳಿದ್ರು ಇದಕ್ಕೆ ನಿಖಿಲಣ್ಣ ಜೊತೆನೆ ಬಂದಾಗ ಕಾರಲ್ಲೇ ಮುನೇಗೌಡರು ಸೋತಿದ್ದಾರೆ, ಅವ್ರ ಮಾಡಿ ಬಿಟ್ಬಿಡಿ ಅಂತಂದ್ರು. ಪಕ್ಷ ಹೇಳಿದ್ಮೇಲೆ ನಾವು ಒಂದು ಚೆನ್ನಾಗಿ ಇರ್ತಾರಲ್ಲ ಮುಗ್ದಾಯ್ತು, ಚಾಪ್ಟರ್ ಕ್ಲೋಸ್ ಬಿಟ್ಟಾಯ್ತು. ಅವ್ರ ಅಭ್ಯರ್ಥಿ ಆದ್ರು, ಆಮೇಲೆ ಅಲ್ಲಿ ಅವರು ಸೋತ್ರು. ಇದೆಲ್ಲ ಆದ್ಮೇಲೆ ನಾನು ಅದ್ರ ಮುಂಚೆ ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ನಿಂತಿದ್ದೆ. ನಿಮ್ಗೆಲ್ಲ ಗೊತ್ತು ಲೋಕಲ್ ಬಾಡಿ ಎಲೆಕ್ಷನ್ಗೆ ನಿಮ್ಗೆ ಅಲ್ಲಿ ಅವಾಗ ಇವರು ಹಿಂದೆ ಕಾಂಗ್ರೆಸ್ ಶಾಸಕರು ಅವ್ರು ಕೊಟ್ಟಿದ್ದು 25,000 ರೂಪಾಯಿ, ನಾನು ಕೊಟ್ಟಿದ್ದು 50,000 ರೂಪಾಯಿ ಅವ್ರಿಗೆ. ಆಮೇಲೆ ತಗೊಂಡ್ ಮತ್ತೆ 25,000 ಕೊಟ್ರು, ಅದು ಬೇರೆ. ಆದ್ರೆ ನಾನು ಚುನಾವಣೆ ಮಾಡಕ್ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣೆ ನಿಲ್ಬೇಕು ಅಂತ ನಿಲ್ಲಿಲ್ಲ. ಕುಮಾರಣ್ಣವರು ನಾವು ಓದ್ತಾ ಇರ್ಬೇಕಾದ್ರೆ ಮೈಸೂರಿಗೆ ಓದ್ತಾ ಇದ್ರಿ, ಯಾರು ಒಂದು 2-3 ಕ್ಯಾಂಡಿಡೇಟ್ ಹೇಳಿದ್ರು, ಅವ್ರು ಆಗ್ಲಿಲ್ಲ. ನಮ್ಮ ರಮೇಶ್ ಗೌಡನೇ ಕ್ಯಾಂಡಿಡೇಟ್ ಮಾಡೋದಂತೆ ಬರೀ 15 ದಿವಸ ಇದ್ದಿತ್ತು ಚುನಾವಣೆ. 15 ದಿವಸದಲ್ಲಿ ನಾನು ಬಂದಿದ್ದು. 15 ದಿವಸದಲ್ಲಿ ಬಂದು ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ನಾನು ಚುನಾವಣೆ ಗೆಲ್ಲಬೇಕು ಅಂತ ಬಂದದ್ದು. ಸುಮ್ಗೆ ನಾಮಕ ವ್ಯವಸ್ಥೆ ಚುನಾವಣೆ ಮಾಡಿ ಏನಾದ್ರು ಮಾಡಕ್ ಬಂದನಲ್ಲ. ಆದ್ರೆ ನನ್ನ ಮನವಿ ಇಷ್ಟ ಅಣ್ಣ, ಏನ್ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಅವರು ಬಹಳ ಕಠಿಣವಾದಂತ ನಿರ್ಧಾರವನ್ನ ಮಾಡ್ತಾರೆ. ನೀವೆಲ್ಲ ಹೇಳ್ತಾ ಇದ್ರಲ್ಲ, ಅವ್ರು ಯಾವುದಕ್ಕೂ ಏನಕ್ಕೂ ಈಲ್ದಾಗಲ್ಲ. ಯಾರು ನಿಷ್ಠೆಯಿಂದ ಪಕ್ಷವನ್ನು ಕಟ್ತಾರೆ, ಯಾರು ನಿಷ್ಠೆಯಿಂದ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಶಕ್ತಿ ತುಂಬಾ ಕೆಲಸ ಅವ್ರು ಮಾಡ್ತಾರೆ. ಹಾಗಾಗಿ ನನ್ನ ಮನವಿ ಇಷ್ಟೇನೆ, ಅಲ್ಲಿ ಪಕ್ಷ ನೋಡೋಣ, ಪಕ್ಷ ನೀವು ನಾವು ಎಲ್ಲ ಇದ್ರೆ ಯಾರಾದ್ರೂ ಒಬ್ರು ಅಭ್ಯರ್ಥಿ ಆಗ್ಬೋದು. ಆದ್ರೆ ಪಕ್ಷದಲ್ಲಿ ಯಾರೋ ಒಬ್ರು TP ನಿಲ್ಬೋದು, ZP ನಿಲ್ಬೋದು, ಅಥವಾ USN ನಿಲ್ಬೋದು, ಯಾವುದೇ ಇರ್ಬೋದು. ಪ್ರತಿಯೊಂದು ಚುನಾವಣೆನೂ ಇಂಪಾರ್ಟೆಂಟ್. ಅದರಲ್ಲಿ ನಾವೇ ಯಾರೋ ಒಬ್ರು ನಿಂತ್ರೆ ಅವ್ರನ್ನ ಕಾಲೇನೆ ಅಂತ ಕೆಲಸ ಮಾಡೋದು, ಅವ್ರನ್ನ ಸೋಲ್ಸಂತ ಕೆಲಸ ಮಾಡೋದು. ಆಮೇಲೆ ನಾವೇನೋ ಆಗ್ಬಿಡ್ತದೆ ಅಂತ ಅಲ್ಲ ರೀ, ಎಲ್ಲಾ ಎಲೆಕ್ಷನ್ಗಳು ಸೋತ್ಬಿಟ್ಟು MLA ಎಲೆಕ್ಷನ್ ನಾವು ಗೆಲ್ತೀರೇನ್ರಿ? ಅಸಾಧ್ಯ ಏನ್ರಿ? ಆಗಲ್ಲ. ಹಾಗಾಗಿ ದಯಮಾಡಿ ಅಲ್ಲಿಂದ ಆಗೋಗಿದೆ. ಇನ್ನು ಮುಂದಕ್ಕಾದ್ರೂ ಅವ್ರ ಮೇಲೆ ನಾವಿರೋದೇ ನೋಡಪ್ಪ 10 ಜನ, ನಾವೆಲ್ಲ ಹೋಗಿ ಬೇರೆ ಪಕ್ಷದವ್ರ ಮೇಲೆ, ಕಾಂಗ್ರೆಸ್ ಮೇಲೆ ನಾವು ಪಕ್ಷ ಕಟ್ಟಂತ ಕೆಲಸ ಮಾಡ್ಬೇಕು, ಅವ್ರ ವಿರೋಧ ಮಾಡ್ಬೇಕು. ನಮ್ಮಲ್ಲಿರೋ 10 ಜನ ನಾವೇ ಒಬ್ಬೊಬ್ರು ಕಾಲು ಒಬ್ಬೊಬ್ರು ಹೇಳ್ಕೊಂಡ್ರೆ ಪಕ್ಷ ಕಟ್ಟಕ್ಕಂತಂದ್ರೆ ದಯಮಾಡಿ ಆಗೋದು ಬೇಡ. ಇನ್ನು ಮುಂದಕ್ಕಾದ್ರೂ ಅಲ್ಲಿ JDS ಏನು ಹಿಂದೆ ಇತ್ತು ಆ ರೀತಿ ಪಕ್ಷ ಕಟ್ಟಂತ ಕೆಲಸ ಮಾಡೋಣ. ನಾವಂತೂ ಬಹಳ ಜನ ಅವ್ರು ಬಂದ್ರು ಪಾಪ, ಅವತ್ತು ನಾವು ಮಾತು ಕೊಟ್ಟಿದ್ದೆ ನೆಕ್ಸ್ಟ್ ನಿಮ್ಗೆ ಅಂತ. ಆಮೇಲೆ ಅದೇನೇನೋ ಆಯ್ತು, ಅರ್ಥ ಆಯ್ತಲ್ಲ. ಅವ್ರ ಅಪ್ಪಯ್ಯನವರು ಇದ್ರು, ಅಪ್ಪಯ್ಯನವರು ತಿಳ್ಕೊಂಡಿದ್ದಾರೆ ಇಲ್ಲ. ಹಾಗಾಗಿ
ಪ್ರತಿಯೊಬ್ರು ಇಂಪಾರ್ಟೆಂಟ್ ನೋಡೋಣ. ಆಮೇಲೆ ಯಾರೋ ಒಬ್ರು ನನ್ನ ಹತ್ರ ಬರ್ಬೋದು. ನಾನು ಇದುವರೆಗೂ ಬಹಳ ಜನ ಬಂದಿದ್ದೀನಿ ಏನಣ್ಣ, ಏನಲ್ಲ ಬಹಳ ಜನ ಬಂದಿದ್ದೀರಿ. ಏನ್ ಹೇಳಿದೀನಿ ಕೇಳಿ ನೋಡ್ರಿ, ಅಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಇರ್ಬೋದು, ನೀವೆಲ್ಲರೂ ಸಹ ಒಟ್ಟಾಗಿ ಬಂದ್ರೆ ನಾನು ಕುಮಾರ್ ಹತ್ರ ಬರ್ತೀನಿ. ನಾನು ಯಾರೋ ಒಬ್ಬರ ಪರವಾಗಿ ಬ್ಯಾಟಿಂಗ್ ಮಾಡಲ್ಲ ಅಂತ ಹೇಳಿದ್ದೀನಿ. ನಾನು ಯಾರೋ ಒಬ್ಬರ ಪರವಾಗಿ ಬರ್ಲೂಬಾರ್ದು, ತಪ್ಪಾಗ್ತದೆ. ಹಾಗಾಗಿ ಯಾರೇ ಇದ್ರು ಸಹ ಇನ್ನು ಮುಂದಕ್ಕಾದ್ರೂ ನಿಷ್ಠೆಯಿಂದ ಪಕ್ಷ ಕಟ್ಟಂತ ಕೆಲಸ ಮಾಡಿ ಪಾರ್ಟಿ ಮೆಂಬರ್ಶಿಪ್ ಡ್ರೈವ್ ಮಾಡಿದ್ರು. ಎಷ್ಟು ಜನ ಇಲ್ಲಿರೋರು ಪುಸ್ತಕ ತಗೊಂಡು ಮೆಂಬರ್ಶಿಪ್ ಡ್ರೈವ್ ಮಾಡಿದ್ದೀರಣ್ಣ? ಆಮೇಲೆ ಅಲ್ಲಣ್ಣ, ಎಷ್ಟು ಜನ ಮಾಡಿರೋ ಬಿಟ್ಬಿಟ್ಟು ನಾನು ಹೇಳೋದಣ್ಣ, ಪಕ್ಷಕ್ಕೆ ಒಂದು ಇವತ್ತು ದೇವೇಗೌಡರು ಸಾಹೇಬರು ಇವತ್ತು ಅಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರು ಮೀಟಿಂಗ್ ಅದನ್ನೇ ಬೈತಿದ್ರು. ಅಲ್ರಿ ಪಕ್ಷದ 10 ಲಕ್ಷ ಏನೋ ಮೆಂಬರ್ಶಿಪ್ ಆಗಿದ್ದೀರಿ, 10 ಲಕ್ಷ ರೂಪಾಯಿ ಬಂದಿದೆ ದುಡ್ಡು, ಆದ್ರೆ ನಮ್ಮ ಕಾರ್ಯಕರ್ತರ ನಿಷ್ಠೆಯಿಂದ ಇದ್ದೀರಿ, ಎಲ್ಲಿ ಮೆಂಬರ್ಶಿಪ್ ಡ್ರೈವ್ ಮಾಡಿ ಎಲ್ಲಿ ಮಾಡಿದ್ದೀರಿ ಅಂತ ಕೇಳ್ತಿದ್ರು. ಹಾಗಾಗಿ ಒಬ್ಬೊಬ್ಬರನ್ನ ಒಂದೊಂದು, ನಾವೇನು ಒಬ್ಬೊಬ್ರು 1000 ಬುಕ್ ಮಾಡಿ 100 ಬುಕ್ ಮಾಡಿ ಅಂತ ಹೇಳೋದ, ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥವ್ರು ಒಬ್ಬೊಬ್ರು ಒಂದೊಂದು 5-5 ಬುಕ್ 2-2 ಪುಸ್ತಕ ಮಾಡಿದ್ರು ಆ ನಿಷ್ಠೆಯಿಂದ ಇವತ್ತು ಪಕ್ಷ ಸಂಘಟನೆ ಆಗ್ತದೆ. ಪಕ್ಷದ ಮೆಂಬರ್ಶಿಪ್ ಡ್ರೈವ್ ಮಾಡಿಲ್ಲ ಅಂತಂದ್ರೆ ಪಕ್ಷ ಸಂಘಟನೆ ಆಗಲ್ಲ. ದಯಮಾಡಿ ಮುಂದಕ್ಕಾದ್ರೂ ಒಟ್ಟಾಗಿ ಒಗ್ಗಟ್ಟಾಗಿ ಒತ್ತಾಯ ಮಾಡಿರ್ತಾರೆ ಕೆಲಸ ಮಾಡಿದ್ರೆ ಪಕ್ಷ ಉಳಿತದೆ. ಅಥವಾ ಇವತ್ತೇನೋ ಕೋರ್ ಕಮಿಟಿ ಅಧ್ಯಕ್ಷರು ಸಭೆ ಕರೆದಿದ್ದಾರೆ, ನಾವು ಬಂದಿದ್ದೀರಿ, ಇಲ್ಲೇನೋ ಮೆಚ್ಚೋದಕ್ಕೆ ನಾವು ಮಾತಾಡ್ತೀರಿ, ಮತ್ತೆ ಆಚೆ ಹೋಗಿ ನಾಯಿಗಳು ಕಿತ್ತಾಡ್ದಾಗ ನಾವು ಕಿತ್ತಾಡ್ತೀವಿ ಅಂದ್ರೆ ನಾವು ಪಕ್ಷ ಕಟ್ಟಕ್ ಆಗಲ್ಲ. ದಯಮಾಡಿ ಇನ್ ಮುಂದಕ್ಕಾದ್ರೂ ಸರಿಪಡಿಸ್ಕೊಂಡು ಎಲ್ಲ ಒಟ್ಟಾಗಿ ಹೋಗ್ಬೋದು. ನಮಸ್ಕಾರ.